ಇದೊಂದು ಹೊಸ ರೀತಿಯ ಪ್ರಯತ್ನ ಮಾಡಿದೀವಿ. ಒಂದು ಸಿನಿಮಾ ಶೈಲಿಯಲ್ಲಿ ಒಂದು ಸಾಂಗ್ ನ ಪ್ರೊಜೆಕ್ಟ್ ಮಾಡಿದೀವಿ. ಪ್ರತಿಯೊಬ್ಬರು ಈ ಸಾಂಗ್ ನ ಕೇಳಿದ್ರೆ ಖಂಡಿತ ಇಷ್ಟಪಡ್ತೀರಾ. ಇನ್ಸ್ಟಾಗ್ರಾಮ್ ಮಾಡೋದ್ರಿಂದ ಇರ್ಬೋದು, ಬೇರೆ ರೀತಿಯ ಆಕ್ಟಿವಿಟೀಸ್ ಆಗ್ಬೋದು, ಪ್ರತಿಯೊಬ್ಬರು ಈ ಸಾಂಗ್ ನ ಇಷ್ಟಪಡ್ತೀರಾ. ಇದು ಹೊಸಬರ ಸಾಂಗ್ ಆಗಿರೋದ್ರಿಂದ ಪ್ರತಿಯೊಬ್ರು ನೋಡಿ ಆಶೀರ್ವಾದ ಮಾಡಿ ನಮ್ಗೆ ಇನ್ನಷ್ಟು ಮುಂದಕ್ಕೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಹೇಳಿ ಪ್ರತಿಯೊಬ್ಬರ ಹತ್ರ ನಾವು ಕೇಳ್ಕೊಳ್ತಾ ಇದೀವಿ. ಸರ್, X2 ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ನಾವು ಭರತ್ ಅವರು ನಮ್ಮ ಟೀಮ್ ಏನಿದೆ ನನ್ನ ಸಾಂಗ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾವು ಹೊಸ ರೀತಿಯ ಏನಾದ್ರು ಒಂದು ಅನ್ವೇಷಣೆ ಕೊಡಬೇಕು. ಎಲ್ಲರೂ ಈಗ ರ್ಯಾಪ್ ಸಾಂಗು, ಹಿಪ್ ಹಾಪ್ ಸಾಂಗು, ಇನ್ನೊಂದು ಮತ್ತೊಂದು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಮ್ ಕಡೆಯಿಂದ ಸಿನಿಮ್ಯಾಟಿಕ್ ಆಗಿ ಏನಾರು ಒಂದು ಪ್ರಯತ್ನ ತರಬೇಕು. ನಮ್ಮ ಒಂದು ಪ್ರಯತ್ನ ನೋಡಿದವ್ರಿಗೆ ಒಂದು ಆಲ್ಬಮ್ ಸಾಂಗ್ ಅಲ್ಲ, ಇದು ಅದಕ್ಕಿಂತ ಮೀರಿದ್ದು ಅಂತ ಅನಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಈ ರೀತಿ ಸಾಂಗ್ ನಾವು ಸೆಲೆಕ್ಷನ್ ಮಾಡ್ಕೊಂಡಿದೀವಿ. ಇದು ಒಂದು ಮೇನ್ ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಆಗಿರುತ್ತೆ. ಬಟ್ ಅವ್ರು ಪ್ರತಿಯೊಬ್ರು ಈ ಸಾಂಗ್ ನ ಇಷ್ಟಪಡುವಂತ ಸಾಂಗ್ ಆಗಿರುತ್ತೆ. ಪ್ರತಿಯೊಬ್ರು ಇದನ್ನ ಖಂಡಿತ ಒಂದ್ಸಲ ನೋಡಿ ಇನ್ನೊಂದ್ಸಲ ಮತ್ತೆ ನೋಡ್ಬೇಕು ಅನ್ನೋ ಸಾಂಗ್ ಇರುತ್ತೆ. ಪ್ರತಿಯೊಬ್ರು ನೋಡಿದ್ನ ಕೇಳ್ಕೊಳ್ತೀವಿ ಸರ್. ಸರ್, ಚಿತ್ರೀಕರಣ ಬಂದು ಮೈಸೂರಿನಲ್ಲಿ ಸ್ಕೈ ಡೆಕ್ ಅನ್ನೋ ಪಬ್ಬಲ್ಲೇ ಮಾಡಿದೀವಿ. ಇಲ್ಲಿ ಆಲ್ಮೋಸ್ಟ್ ಒಂದು ನೈಟ್ ಅಲ್ಲಿ ಇದು ಶೂಟ್ ಆಗಿರೋದು. ಈ ಸಾಂಗ್ ನೋಡಿದಾಗ ನಿಮ್ಗೆ ಒಂದು ನೈಟ್ ಶೂಟ್ ಅಂತ ನಿಮ್ಗೆ ಎಲ್ಲೂ ಅನ್ಸೋದಿಲ್ಲ. ನೈಟ್ 6 ಗಂಟೆಗೆ ಶುರು ಮಾಡಿ ಸಂಜೆ ಬೆಳಿಗ್ಗೆ 5 ಗಂಟೆಗೆ ಪ್ಯಾಕಪ್ ಆಗಿದೆ. ಒಂದು ನೈಟ್, ಓವರ್ ಆಲ್ ನೈಟ್ ಎಲ್ಲರೂ ಶ್ರಮ ಪಟ್ಟು ಮಾಡಿದೀವಿ. ಇದರಲ್ಲಿ ಆದಿ ಲೋಕೇಶ್ ಅವ್ರು ಆಗಿರ್ಬೋದು, ನಮ್ಮ ಶ್ರಾವ್ಯಸ್ ರಾವ್ ಸಿಂಗರ್ ಆಗಿರ್ಬೋದು, ಪ್ರತಿಯೊಂದು ಬಳಗದವ್ರಾಗಿರ್ಬೋದು, ನಮ್ಮ ಟೀಮ್ ಅವ್ರ ಆಗಿರ್ಬೋದು, ವಿನೋದ್ ಅಂತೇಳಿ ನಮ್ಮ ಇವರಿದ್ದಾರೆ, ಯಾರು ಕೊರಿಯೋಗ್ರಾಫರ್, ಅವರು ಕೂಡ ಮೈಸೂರವ್ರೆ. ಅವರು ಕೂಡ ಇದು ಸಾಂಗ್ ಅಲ್ಲಿ ಅದ್ಭುತವಾಗಿ ಒಂದು ಫೀಮೇಲ್ ಆರ್ಟಿಸ್ಟ್ ಐಶ್ವರ್ಯ ಅಂತ ಹೇಳಿ ಒಬ್ರು ಫೀಮೇಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮೇನ್ ರೋಲ್ ಅಲ್ಲಿ ಕಾಣಿಸ್ಕೋತಾರೆ. ಅವರು ಕೂಡ ಅದ್ಭುತವಾಗಿ ಎಲ್ಲರೂ ಶ್ರಮಪಟ್ಟು ಈ ಸಾಂಗ್ ನ ಮಾಡಿದೀವಿ. ಕೆಲವೊಂದು ಕಾರಣತೆಗಳನ್ನ ಸ್ವಲ್ಪ ಟೈಮ್ ತಗೊಂಡ್ವಿ. ಅದ್ ಬಿಟ್ರೆ ಸಾಂಗ್ ಅಂತೂ ಅಚ್ಚುಕಟ್ಟಾಗಿ ಎಲ್ಲಾ ರೀತಿಲೂ ಚೆನ್ನಾಗಿ ಬಂದಿದೆ. ಇವತ್ತು ಆದಿ ಲೋಕೇಶ್ ಅವರು ಬರ್ಬೇಕಿತ್ತು, ಬಟ್ ಅವರು ಬೇರೆ ಚಟುವಟಿಕೆಗಳ ಫಿಲ್ಮ್ ಆಕ್ಟಿವಿಟೀಸ್ ಇರೋದ್ರಿಂದ ಸ್ವಲ್ಪ ಅವರಿಗೆ ಬರೋದಕ್ ಆಗ್ಲಿಲ್ಲ. ಇನ್ನೊಂದ್ಸಲಿ ಬೇರೆ ಏನಾದ್ರು ಚಟುವಟಿಕೆಗಳಿದ್ರೆ ಖಂಡಿತ ಅವ್ರನ್ನು ಕೂಡ ಕರ್ಸ್ಕೋತೀವಿ. ಕ್ಯಾಮ್ರಾಮನ್ ಬಂದ್ಬಿಟ್ಟು ನಾವು ಫಿಲ್ಮಿ ಆರ್ಟಿಸ್ಟ್ ಅವರ ಸಮೇತ ಅವರು ಒಂದಿಷ್ಟು ಫಿಲಂ ವರ್ಕರ್ಸ್ ಮಾಡಿದ್ದಾರೆ. ತಿರ್ಗಾ ಆಮೇಲೆ ಕೆಲವೊಂದು ಸೀರಿಯಲ್ ವರ್ಕ್ ಎಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರೇ ರವಿಕುಮಾರ್ ಅಂತ ಹೇಳಿ, ಅವರ ಮುಖಾಂತರನೇ ಕೆಲವೊಂದು ಕ್ಯಾಮ್ರಾ ವರ್ಕ್ ಎಲ್ಲ ಅವ್ರ ಕಡೆಯಿಂದ ಆಗಿರುತ್ತೆ. ಹೈಲಿ ಕ್ವಾಲಿಫೈಡ್ ಪರ್ಸನ್ಸ್ ಅವರು ಸಮೇತ ಇರಲ್ಲೇ. ಅವ್ರ ಮುಖಾಂತರನೇ ನಮ್ಮ ಟೀಮ್ ಮೈಸೂರು ವಿನೋದ್ ಅಂತ ಹೇಳಿ ಅವರು ಕೊರಿಯೋಗ್ರಾಫರ್, ಅವರು ಕೂಡ DKD ಇಲ್ಲಿ ಅವರು ಕೂಡ ಒಂದು ರನ್ನರ್ ಅಪ್ ಎಲ್ಲ ಆಗಿ ಬಂದಿದ್ದಾರೆ. ಎಲ್ಲರೂ ಒಂದು ರೀತಿ ಸಿನಿಮ್ಯಾಟಿಕ್ ಆಗಿ ಮಾಡ್ಬೇಕು ಅನ್ಕೊಂಡೆ ಪ್ಲಾನ್ ಮಾಡ್ಕೊಂಡು ಹತ್ರ ಒಂದು 4 ರಿಂದ 5 ಲಕ್ಷದಷ್ಟು ಇದಕ್ಕೆ ಸಾಂಗ್ ಖರ್ಚಾಗಿದೆ ಸರ್. ಸರ್, X2 ಆಲ್ಬಮ್ ಸಾಂಗ್ ಕಡೆಯಿಂದ ನಾವು ಏನಕ್ಕೆ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಹೊಸ ಪ್ರತಿಭೆಗಳನ್ನ ಬೆಳೆಸಿ ಸರ್. ಯಾರು ಯಾರಿಗೇನು ಕೈ ಜೋಡಿಸ್ಕೊಂಡು ಬರೋದಿಲ್ಲ. ನಾವು ಕೈ ಜೋಡ್ಸಕ್ ಕರೆದವರೆಲ್ಲ ಯಾರು ನಮ್ಮ ಜೊತೆ ಇರೋದಿಲ್ಲ. ಹೊಸ ಪ್ರತಿಭೆಗಳನ್ನ ಬೆಳೆಸಿ ನಮ್ಮಲ್ಲಿ ಏನಾಗುತ್ತೆ ಅದನ್ನ ನಾವು ಹೊರಗಡೆ ತರಕ್ ಪ್ರಯತ್ನ ಪಟ್ಟಿದ್ದೀವಿ. ನೀವು ಒಂದ್ಸಲ ನೋಡಿ, ಇದು ನೋಡಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಇವರಲ್ಲಿ ಏನೋ ಒಂದು, ಇವ್ರ ಟೀಮಲ್ಲಾಗ್ಲಿ ನಮ್ಮಲ್ಲಾಗ್ಲಿ ಏನೋ ಒಂದು ಹೊಸತನ ಇದೆ ಅಂತ ನಿಮ್ಗೂ ಅನ್ಸುತ್ತೆ. ನಾಳೆ ದಿನ ಬೆಳೆಸ್ಬೇಕು ಅಂತ ನಿಮ್ಗೂ ಅನ್ಸುತ್ತೆ. ಖಂಡಿತ